ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರ ನೀರಾವರಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಆಗಸ್ಟ್ 18ರಂದು ಬೆಂಗಳೂರಿನಲ್ಲಿ ರೈತ ಮುಖಂಡರು ಹಾಗೂ ಹಿರಿಯ ಅಧಿಕಾರಿಗಳ ಉನ್ನತ ಮಟ್ಟದ ಸಭೆ ನಡೆಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭದ್ರಾ ನಾಲೆಗೆ ನೀರು ಬಿಡುಗಡೆ ಮಾಡುವ ಕುರಿತು ರೈತರ ಬೇಡಿಕೆ ಹಾಗೂ ಲಭ್ಯವಿರುವ ನೀರಿನ ಪ್ರಮಾಣವನ್ನು ಕೂಲಂಕುಷವಾಗಿ ಅಧ್ಯಯನ ನಡೆಸಿ ಸಭೆಯಲ್ಲಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಯಾರ ಹೊಟ್ಟೆಯ ಮೇಲೆಯೂ ಹೊಡೆಯಬಾರದು ಎನ್ನುವುದೇ ನಮ್ಮ ಸರ್ಕಾರದ ಮುಖ್ಯ ಕಳಕಳಿಯಾಗಿದೆ. ಎಲ್ಲಾ ಭಾಗದ ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಸಾಮರಸ್ಯದ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಭಾರತೀಯ ರೈತ ಒಕ್ಕೂಟದಿಂದ ನಾಳೆ ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿರುವ ಹೆದ್ದಾರಿ ತಡೆ ಚಳುವಳಿಯನ್ನು ಕೈಬಿಡುವಂತೆ ಸಚಿವರು ಇದೇ ವೇಳೆ ಮನವಿ ಮಾಡಿದರು. 18ರಂದು ಸಭೆ ನಡೆಸಿ ಸಮಸ್ಯೆಗೆ ಅಂತಿಮ ಪರಿಹಾರ ಕಂಡುಕೊಳ್ಳುವುದರಿಂದ ರೈತ ಬಾಂಧವರು ಅಲ್ಲಿಯವರೆಗೆ ತಾಳ್ಮೆಯಿಂದ ಸಹಕರಿಸಬೇಕು ಎಂದು ಕೋರಿದರು. ಜಿಲ್ಲೆಯಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯ ಬಗ್ಗೆ ಕ್ಷಣದ ಮಾಹಿತಿಯನ್ನು ಪಡೆಯುತ್ತಿದ್ದೇನೆ. ತಾವು ಊರಿನಲ್ಲಿ ಇಲ್ಲದಿದ್ದರೂ ಆಡಳಿತಾತ್ಮಕ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತಿವೆ ಎಂದರು. ಅಲ್ಲದೆ ನೆರೆಯ ವಿಜಯನಗರ ಜಿಲ್ಲೆಗೆ ಕೆಎಸ್ ಬಸವಂತಪ್ಪ ಅವರು ಉಸ್ತುವಾರಿ ಸಚಿವರಾಗಿದ್ದು, ಎರಡು ಜಿಲ್ಲೆಗಳು ಒಟ್ಟಾಗಿ ಇರುವುದರಿಂದ ಹೆಚ್ಚಿನ ಸರ್ಕಾರಿ ಅನುದಾನ ತಂದು ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ವೇಗ ನೀಡಲಾಗುವುದು ಎಂದು ಸಚಿವ ಎಸ್ ಮಲ್ಲಿಕಾರ್ಜುನ್ ಸ್ಪಷ್ಟಪಡಿಸಿದರು. ಈಗ ಮೊನ್ನೆ ದಿವಸ ಇರಿಗೇಷನ್ ಮಿನಿಸ್ಟ್ರು, ನಾವು CM ಎಲ್ಲರಿದ್ದಾಗ ಒಂದು ಡೇಟ್ ಫಿಕ್ಸ್ ಮಾಡೇವಿ. 18ನ ಮಾಡಿ ಮಂಗಳವಾರ ಇಲ್ಲ ಬುಧವಾರ ಮಾಡ್ತೀವಿ ಅಂದಿದ್ರು. ಇವತ್ತು ಮಾಡ್ಯಾರಂತೆ. ಅದಕ್ಕೆ ಈಗ ಮೀಟಿಂಗನ್ನು ಕರೆದಾರ. ಅವತ್ತು ಏನಾಗುತ್ತೋ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಅವತ್ತು ಸೂಕ್ತವಾದಂಥ ನಿರ್ಧಾರ, ಎಲ್ಲರೂ ಟೆಕ್ನಿಕಲ್ ಕಮಿಟಿಯರು ಎಲ್ಲರೂ ಇರ್ತಾರೆ, ಇಂಜಿನಿಯರ್ಸ್ಗಳು ಎಲ್ಲರೂ ಸೇರಿ ಒಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ಳ ಅಲ್ಲ. ಈಗ ಎಲ್ಲವೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಹಿಂದೆ ಯಾವ ರೀತಿ ಇತ್ತು, ಎಷ್ಟು ಅಡಿ ಇತ್ತು, ಯಾವ ರೀತಿ ನಾವು ನೀರು ಕೊಟ್ಟಿದ್ವಿ, ಎಲ್ಲವೂ ಚರ್ಚೆ ಆಗ್ತೈತಿ. ಚರ್ಚೆ ಆಗಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳೋಣ. ಯಾರು ಹೊಟ್ಟೆ ಮಗು ಯಾರು ಹೊಡೆಯಲ್ಲ, ಎಲ್ಲರಿಗೂ ಅನುಕೂಲ ಆಗ್ಬೇಕು. ಮೊದಲು ಕುಡಿಯೋ ನೀರಿಗೆ ವ್ಯವಸ್ಥೆ ಆಗಬೇಕು, ಮತ್ತು ರೈತರಿಗೂ ಬೆಲೆಗೆ ಅನುಕೂಲ ಆಗ್ಬೇಕು, ನೀರು ಕೊಡೋ ವ್ಯವಸ್ಥೆ ಆಗ್ಬೇಕು. ಆ ರೀತಿ ಏನಾಗಬೇಕು ಅದ್ರಿಗೆ ಅವ್ರ ಹತ್ರ ಏನೇನು ಸ್ಟ್ಯಾಟಿಸ್ಟಿಕ್ಸ್ ಐತೆ ಎಲ್ಲವೂ ತಿಳ್ಕೊಂಡು ಚರ್ಚೆ ಮಾಡೋಣ. ಮಾಡಿ ಆಮೇಲೆ ಒಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ಳೋಣ. ಈಗ ಒಬ್ಬೊಬ್ರದ್ದು ಒಂದೊಂದು ಇದು ವಾದ ಇರ್ತೈತಿ, ಎಲ್ಲರನ್ನೂ ಕುರ್ಕೊಂಡು ಡಿಸೈಡ್ ಮಾಡೋಣ. ಅದ್ರಾಗ ಒಬ್ಬರು ಎಷ್ಟೋ TMC ಅಪ್ಪರ್ ಭದ್ರಾಕ್ಕೆ ಕೇಳಿದರು, ಇನ್ನೊಂದು ತುಂಗಭದ್ರಾಕ್ಕೆ ಡ್ರಿಂಕಿಂಗ್ ವಾಟ್ರಿಗೆ ಬಿಡಬೇಕು, ಆಮೇಲೆ ಲಿಫ್ಟಿಂಗು ತುಂಗಾದಿಂದ ಅದನ್ನೊಂದು ಭದ್ರಾಕ್ಕೆ ಇದನ್ನು ಲಿಫ್ಟ್ ಮಾಡೋದ್ರ ಬಗ್ಗೆನೂ ಇನ್ನು 2-3 ಕಂಬಗಳು ಆಗಬೇಕು. ಅದೊಂದು ಆತಪ್ಪ ಅಂದರೆ ಈಗ ಮಳೆಗಾಲ ಇರೋದ್ರಿಂದ ಅದಕ್ಕೆ ಕೆಲಸ ಆಗ್ತಾಯಿಲ್ಲ. ಅದೊಂದು ಆತಪ್ಪ ಅಂದ್ರೆ ನಮಗೆ ಇವ್ರಿಗೂ ಭಾಳ ಅನುಕೂಲ ಆಕತಿ. ಅದ್ರ ಬಗ್ಗೆನೂ ಆದಷ್ಟು ಬೇಗನೆ ಮಾಡ್ರಪ್ಪ ಅಂತ ಹೇಳೀನಿ. ನೋಡಪ್ಪ, ಅದಕ್ಕೋಸ್ಕರನೇ ಇವ್ರದ್ದು ಅವ್ರದ್ದು ಅನ್ನೋದೇನಿಲ್ಲ, ಎಲ್ಲ ರೈತರು ಒಂದೇ. ನಮ್ಮ ಭಾಗದಾಗಿರೋ ರೈತರೆಲ್ಲರೂ ಒಂದೇ. ಏನಪ್ಪ, ಎಲ್ಲರಿಗೂ ಸೇರಿ ಅನುಕೂಲ ಏನಾಗಬೇಕು, ಅನಾನುಕೂಲ ಏನಾಗಬೇಕು, ಡ್ರಿಂಕಿಂಗ್ ವಾಟ್ರಿಗೆ ಏನಾಗಬೇಕು, ಅದ್ರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡೋಣ. 18ಕ್ಕೆ ಅದಕ್ಕೆ ಮೀಟಿಂಗ್ ಕರೆದವಿ. ಹಾಂ, ಈಗ ಅಷ್ಟ್ರಾಗ ನಮಗೆ ಒಂದು ಸ್ವಲ್ಪ ದೇವ್ರು ಕಣ್ಣು ತೆಗೆದು ಒಂದು ರಪ್ಪ ಮಳೆ ಹೊಡೆದ್ಬಿಟ್ರೆ ಇನ್ನೊಂದು ಸ್ವಲ್ಪ ಒಂದು 5 ಅಡಿ 10 ಅಡಿ ಬಂದುಬಿಟ್ರೆ ಇನ್ನು 10 ಅಡಿ ಬಂದರೆ ಹೆಚ್ಚು ಕಮ್ಮಿ ಡ್ಯಾಮೇ ತುಂಬೋಕತ್ತೆ. ಹಾಂ, ಏನಪ್ಪ, ಅವಾಗ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಎಲ್ಲ ತಪ್ತತ್ ನೋಡು.